ನೋಡಿಂದ ಒಂದು ಗೆಣ್ಣಿಂದ ಇನ್ನೊಂದು ಗೆಣ್ಣಿಗೆ ಏನು ಡಿಸ್ಟೆನ್ಸ್ ಇದೆ ಅದು ಇಂಟರ್ನೋಡಲ್ ಲೆಂತ್ ಅಂತ ಹೇಳ್ತೀವಿ. ನೀವು ಅದನ್ನೇನಾದರೂ ಕಂಟ್ರೋಲ್ ಮಾಡ್ಕೊಳ್ಳಿಲ್ಲ ಅಂದರೆ ಆ ಮರ ಎಲ್ಲ ಫುಲ್ ಒಣಗೋಗಿ ಈ ಥರ ಆಗುತ್ತೆ ನೋಡಿ. ಆ ಏನು ಒಂದೊಂದು ಎಲೆಗಳು ಕಾಣ್ತಾ ಇಲ್ಲ, ಸುಳಿಯಿಂದ ಸ್ಟಾರ್ಟ್ ಆಗಿ ಅದು ಫುಲ್ ಆ ಬುಡದವರೆಗೂ ಹಳೆ ಎಲೆಗಳು ಎಲ್ಲ ಒಣಗೋಗಿ ಫುಲ್ಲು ಸುಳಿ ರೋಗ ಬಂದ್ಬಿಟ್ಟಿದೆ. ಅದಕ್ಕೆ ಈ ಬಸಿಗಾಲುವೆಗಳು ಮಾಡ್ಕೊಂಡಿರೋ ಜಾಗದಲ್ಲಿ ಕೂಡ ಅದು ತುಂಬ ಇನ್ಫ್ಲುಯೆನ್ಸ್ ಆಗುತ್ತೆ. ಈ ಬಿದ್ದ ಮಳೆ ನೀರು ಯಾವಾಗ ನೀರು ಚೆನ್ನಾಗಿ ಹಿಂಕಣುತ್ತೋ ಆ ಇಡಿಮುಂಡಿಗೆ ರೋಗ, ಇಡಿಮುಂಡಿಗೆ ಏನು ಶಾರೀರಿಕ ಅಸ್ವಸ್ಥತೆ ಅಂತ ಹೇಳ್ತೀವಿ ಅದು ಕಾಣಿಸ್ಕೊಳ್ಳೋದು ಕಡಿಮೆ ಆಗ್ತಾ ಹೋಗುತ್ತೆ. ಎಲ್ರಿಗೂ ನಮಸ್ಕಾರ. ಇವತ್ತೇನು ಇವು ಮಲೆನಾಡು ಪ್ರದೇಶದಲ್ಲಿ ಈ ಅಡಿಕೆ ತೋಟದವರಲ್ಲಿ ಏನು ಇವತ್ತು ನಾವು ಫೀಲ್ಡ್ ವಿಸಿಟಿಗೆ ಬಂದಿದ್ವಿ. ಇಲ್ಲಿ ಯಥೇಚ್ಛವಾಗಿ ನಾವು ಈ ಭಾಗದಲ್ಲಿ ಏನು ಗಮನಿಸ್ತಾ ಇದ್ದೀವಿ ಅಂದರೆ ಸುಳಿಕೊಳೆ ರೋಗ. ಈ ಸುಳಿಕೊಳೆ ರೋಗ ಈ ಫೈಟಾಪ್ತರಾ ಅರೇಕಾ ಅನ್ನೋ ಒಂದು ಫಂಗಸ್ ಇಂದ ಬರ್ತಕ್ಕಂಥ ಒಂದು ಪ್ಯಾಥೋಜನ್ ಇಂದ ಬರ್ತಕ್ಕಂಥ ಒಂದು ರೋಗ. ಫಂಗಸ್ ಯಾವುದೇ ಕಾರಣಕ್ಕೂ ನೋಡಿ ಸಾಯಿಲ್ ಟೆಂಪರೇಚರ್ 20 ರಿಂದ 19 ಡಿಗ್ರಿ ಸೆಲ್ಸಿಯಸ್ ಒಳಗೋದಾಗ ಆ ಫಂಗಸ್ ಬೆಳೆಯೋದಕ್ಕೆ ಅಲ್ಲಿ ಫೇವರಬಲ್ ಕಂಡೀಷನ್ ಆಗುತ್ತೆ. ಈ ಮಲೆನಾಡು ಪ್ರದೇಶದಲ್ಲಿ ಯಥೇಚ್ಛವಾಗಿ ತೇವಾಂಶ ಇರೋದ್ರಿಂದ ಈ ಬಸಿಗಾಲುವೆಗಳು ಮಾಡ್ಕೊಂಡಿರೋ ಜಾಗದಲ್ಲಿ ಕೂಡ ಅದು ತುಂಬಾ ಇನ್ಫ್ಲುಯೆನ್ಸ್ ಆಗುತ್ತೆ. ಅಂತ ಕಡೆ ಮಣ್ಣಿನ ಶೀತಾಂಶ ಜಾಸ್ತಿ ಆಗಿ ಟೆಂಪರೇಚರ್ ಡೌನ್ ಆಗುತ್ತೋ ಅವಾಗ ಆ ಫಂಗಸ್ ಅಲ್ಲಿ ಮಲ್ಟಿಪ್ಲೈ ಆಗ್ಬಿಟ್ಟು ರೂಟ್ ಮುಖಾಂತರ ಎಂಟ್ರಿ ಆಗಿ ಆ ಗಿಡಕ್ಕೆ ಆ ಬಡ್ರಾಟ್ ಅನ್ನೋ ಒಂದು ಸುಳಿಕೊಳೆ ರೋಗ ಅನ್ನೋದನ್ನ ತರುತ್ತೆ. ಈ ಮೇಲಿನ ತುದಿ ಎಲೆಗಳು, ಸುಳಿ ಎಲೆಗಳನ್ನ ಏನಿರ್ತವೆ ಅವು ಹಸಿರು ಕಲರ್ ಇಂದ ಹಳದಿಯ ಬಣ್ಣಕ್ಕೆ ತಿರುಗುತ್ತೆ ಮೊದಲು. ಅದು ಬರ್ತಾ 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 ಹಂಗೆ ಹೊರಗಿನ ಎಲೆಗಳು ಸುಳಿ ಎಲೆಯಿಂದ ಸ್ಟಾರ್ಟ್ ಆಗಿ ಕೆಳಗಿನ ಎಲೆಗಳು ಹರಡ್ಕಂತ ಬಂದು ಅದೇನು ಫುಲ್ ಎಲೆ ಕ್ರೌನ್ ಅಂತ ಹೇಳ್ತೀವಿ, ಅದ್ರ ತಲೆ ಅಂತ ಹೇಳ್ತೀವಿ, ಅದು ಫುಲ್ ಆ ತಲೆನೇ ಒಣಗೋಗುತ್ತೆ. ರೈತರು ಇದನ್ನ ಹೆಂಗ್ ಕಂಟ್ರೋಲ್ ಮಾಡ್ಕೋಬಹುದು ಅಂತಂದ್ರೆ ಸೂಡೋಮೋನಾಸು, ಟ್ರೈಕೋಡರ್ಮಾ, ಬ್ಯಾಸಿಲಸ್ಸು, ಸೊ ಅಂತವನ್ನ ಬಳಸೋದ್ರಿಂದ ಕೂಡ ಆ ಫಂಗಸ್ ಪಾಪ್ಯುಲೇಷನ್ ಕಡಿಮೆ ಮಾಡ್ಕೋಬಹುದು. ಹಳೆ ಎಲೆಗಳು ಮೊದಲೇ ಹಳದಿ ಆಗ್ತಿದ್ವು, ಸುಳಿ ನೀವು ಗಮನಿಸ್ಕೊಂಡಿಲ್ಲ ಅಂತಂದ್ರೆ ಇದು ಫುಲ್ ಹರಡ್ಕೊಬಿಟ್ಟು ಯಾವ ರೀತಿ ಆಗುತ್ತೆ ಅಂತ ನಾನು ಇಲ್ಲಿ ಒಂದು ಉದಾಹರಣೆ ಕೊಟ್ಟು ತೋರಿಸ್ತೀನಿ ನಿಮಗೆ. ನೋಡಿ ಇಲ್ಲಿ ಈ ಮರದಲ್ಲಿ ಫುಲ್ಲು ಆ ಏನು ಒಂದೊಂದು ಎಲೆಗಳು ಕಾಣ್ತಾ ಇಲ್ಲ, ಸುಳಿಯಿಂದ ಸ್ಟಾರ್ಟ್ ಆಗಿ ಅದು ಫುಲ್ ಆ ಬುಡದವರೆಗೂ ಹಳೆ ಎಲೆಗಳು ಎಲ್ಲ ಒಣಗೋಗಿ ಸುಳಿ ರೋಗ ಬಂದ್ಬಿಟ್ಟಿದೆ. ಅದಕ್ಕೆ ಈ ಪ್ಯಾಥೋಜನ್ ಲೋಡ್ ಮಣ್ಣಲ್ಲಿ ಯಾವಾಗ ಜಾಸ್ತಿ ಆಗುತ್ತೆ ಅಂತಂದ್ರೆ ಈ ಬೆನಿಫಿಷಿಯರಿ ಮೈಕ್ರೋ ಆರ್ಗಾನಿಸಮ್ಸ್ ಏನು ಅದರ ವಿರುದ್ಧವಾಗಿ ಹೋರಾಡುತ್ತೋ ಅದರ ಸಂಖ್ಯೆ ಕಡಿಮೆ ಆದಾಗ ಇದ್ರ ಲೋಡ್ ಜಾಸ್ತಿ ಆಗುತ್ತೆ. ಈ ಒಳ್ಳೆಯರ ಆಕ್ಟಿವಿಟಿ ಕಡಿಮೆ ಆದಂಗೆ ಹೆಂಗೆ ಕೆಟ್ಟವರ ಇದು ಜಾಸ್ತಿ ಆಗುತ್ತೋ, ಕಳ್ತನ ಅದೆಲ್ಲ ಜಾಸ್ತಿ ಆಗುತ್ತೋ ಅದೇ ಥರ ಇದು ಸೇಮ್ ಮಣ್ಣಲ್ಲಿ ಈ ಚಟುವಟಿಕೆ ನಡೆಯುತ್ತೆ. ಅದಕ್ಕೆ ಈ ಬೆನಿಫಿಷಿಯಲ್ ಮೈಕ್ರೋ ಆರ್ಗಾನಿಸಮ್ ತುಂಬ ಇಂಪಾರ್ಟೆಂಟು. ಅದರಲ್ಲೂ ಎಸ್ಪೆಷಲಿ ಈ ಮೈಕ್ರೋರೈಸಾ ಬರುತ್ತಲ್ಲ, ಈ ಮೈಕ್ರೋರೈಸಾ ಏನು ಮಾಡುತ್ತೆ ಅಂತ ಅಂದರೆ ಈ ರೂಟ್ ಸುತ್ತ ಅದು ಒಂದು ಶೀಲ್ಡ್ನ ಮಾಡುತ್ತೆ. ಆ ರೂಟಿಗೆ ಅದು ಹೊಂದ್ಕೊಂಡೆ ಬೆಳೆಯುತ್ತೆ, ಒಂದು ಸಿಂಬಯೋಟಿಕ್ ಫಂಗೈ ಅದು ಈ ರೂಟ್ಗೆ ಫುಲ್ಲು ಪ್ರೊಟೆಕ್ಷನ್ ಕೊಡುತ್ತೆ. ಯಾವುದೋ ಒಂದು ಹೊರಗಿನ ಒಂದು ಏನು ಫಾರಿನ್ ಬಾಡೀಸ್ ಆಗಲಿ, ಒಂದು ಫಾರಿನ್ ಫಂಗಸ್ ಆಗಲಿ, ಒಳಗೆ ಪ್ಯಾಥೋಜನ್ ಫಂಗಸ್ ಆಗಲಿ ಎಂಟ್ರಿ ಆಗದಿರೋ ಥರ ಆ ರೂಟ್ಗೆ ಫುಲ್ ಶೀಲ್ಡ್ ಮಾಡುತ್ತೆ. ಹಂಗಾಗಿ ಈ ಮೈಕ್ರೋರೈಸಾ ಅಂತದ್ದು ಈ ರೀತಿ ಹಲವಾರು ಕೋಟಿ ಬೆನಿಫಿಷಿಯಲ್ ಮೈಕ್ರೋ ಆರ್ಗಾನಿಸಮ್ಸ್ ಇದಾವೆ. ಅದನ್ನ ಹೆಚ್ಚು ಮಾಡ್ಕೊಂಡು ನಾವು ಮಣ್ಣನ್ನ ತಾಕತ್ ಮಾಡ್ಕೊಂಡ್ವಿ ಅಂತಂದ್ರೆ ಈ ರೋಗಗಳನ್ನೆಲ್ಲ ಕಂಟ್ರೋಲ್ ಮಾಡ್ಕೊಂಡು ಆರಾಮಾಗಿ ಇರ್ಬೋದು ರೈತರು. ಇನ್ನೊಂದು ರೋಗ ಏನು ಬರ್ತಾ ಇದೆ ಅಂತಂದ್ರೆ ಈ ಅಣಬೆ ರೋಗ, ಫೂಟ್ ರಾಟ್ ಅಂತದ್ದು, ಗ್ಯಾನೋಡರ್ಮಾ ಲೂಸಿಡಿಯಂ ಅನ್ನೋ ಒಂದು ಪ್ಯಾಥೋಜನ್ ಇಂದ ಬರ್ತಕ್ಕಂಥ ಒಂದು ರೋಗ. ಇದು ಶಿಲೀಂಧ್ರದಿಂದ ಬರ್ತಕ್ಕಂಥ ಒಂದು ರೋಗ. ಇದರಲ್ಲಿ ಏನಾಗ್ತದೆ ಅಂದ್ರೆ ಸುಳಿಕೊಳೆ ರೋಗದಲ್ಲಿ ನಾನು ಹೆಂಗೆ ಹೇಳಿದೆ ಮೇಲಿಂದ ಹಳದಿಯಾಗಿ ಒಣಗಿ ಬರುತ್ತೆ ಅಂತ, ಈ ಅಣಬೆ ರೋಗದಲ್ಲಿ ಉಲ್ಟಾ ಆಗುತ್ತೆ. ಈ ಕೆಳಗಿನ ಎಲೆಗಳು ಏನಿದಾವೆ ಅವು ಹಳದಿ ಬಣ್ಣಕ್ಕೆ ತಿರುಗ್ತಾ ಹೋಗುತ್ತೆ. ಆ ಹಳದಿ ಬಣ್ಣಕ್ಕೆ ತಿರುಗ್ತಾ ಹೋಗಿ ಅದು ಹಂಗೆ ಬಿಟ್ಕೊಂಡ್ರೆ ನೀವು ಕಂಟ್ರೋಲ್ ಮಾಡೋದಂಗೆ ಅದು ಹೋಗ್ತಾ 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 ಮೇಲಿನ ಎಲೆಗಳೆಲ್ಲ ಹಳದಿಗೆ ತಿರ್ಕೊಂಡು ಸುಳಿ ಎಲೆ ಸಮೇತ ಹಳದಿ ಆಗ್ಬಿಟ್ಟು ಆ ಫುಲ್ ಏನು ಆ ಕ್ರೌನ್ ಅಂತ ಹೇಳ್ತೀವಿ ಅದು ಫುಲ್ ಡ್ಯಾಮೇಜ್ ಆಗ್ಬಿಡುತ್ತೆ. ಅವಾಗ ಆ ಸ್ಟೆಮ್ಮು ಅದೆಲ್ಲ ಏನಿದೆ ಆ ಡ್ಯಾಮೇಜ್ ಆದಮೇಲೆ ಅಣಬೆ ರೋಗ ಬಂದು ಈ ಸ್ಟೆಮ್ಮು ಅದೆಲ್ಲ ಇದೆ ಮಧ್ಯೆ ಎಲ್ಲ ಅದೆಲ್ಲ ಫುಲ್ಲು ಆ ಸ್ಟೆಮ್ ಗರ್ತ್ ಅಂತ ಏನು ಹೇಳ್ತೀವಿ ಆ ಗರ್ತ್ ತುಂಬ ಗಟ್ಟಿಯಾಗಿರಲ್ಲ, ಆ ಗರ್ತ್ ಸೈಜು ಕಮ್ಮಿ ಆಗುತ್ತೆ, ಆ ಸ್ಟೆಮ್ ವಿತ್ಸ್ಟ್ಯಾಂಡ್ ಆಗೋ ಕೆಪಾಸಿಟಿನೂ ಕಮ್ಮಿ ಆಗುತ್ತೆ. ಏನಾದರೂ ಮಳೆ ಗಿಳೆ ಬಂದು ಜೋರಾಗಿ ಗಾಳಿ ಬಿದ್ದುಬಿಟ್ರೆ ಆ ಸ್ಟೆಮ್ಮು ಬಿದ್ದುಬಿಡುತ್ತೆ ಆ ಗಾಳಿ ಹೊಡೆತಕ್ಕೆ, ಮಳೆ ಹೊಡೆತಕ್ಕೆ. ನೀವು ಅದನ್ನೇನಾದರೂ ಕಂಟ್ರೋಲ್ ಮಾಡ್ಕೊಳ್ಳಿಲ್ಲ ಅಂದರೆ ಆ ಮರ ಎಲ್ಲ ಫುಲ್ ಒಣಗೋಗಿ ಈ ಥರ ಆಗುತ್ತೆ ನೋಡಿ. ಈ ಸುಳಿ ಕೊಳೆ ರೋಗದಲ್ಲಾದರೆ ಮೇಲ್ ಕ್ರೌನ್ ಮಾತ್ರ ಒಣಗಿ ಆ ಕಾಂಡ ಮಾತ್ರ ಉಳ್ಕೊಳುತ್ತೆ. ಈ ಅಣಬೆ ರೋಗದಲ್ಲಿ ನೋಡಿ ಈ ಕಾಂಡ ಸಮೇತ ಗಾಳಿಗೆ ಅದು ಕೆಪಾಸಿಟಿ ಇಲ್ಲದೆ ಇರೋದ್ರಿಂದ ಅದು ಆಟೋಮೆಟಿಕ್ಕಾಗಿ ಬಿದ್ದುಬಿಡುತ್ತೆ. ಮಣ್ಣಿನ ಶೀತಾಂಶ ಜಾಸ್ತಿ ಆದ ಕಡೆ, ಡ್ರೈನೇಜ್ ಕರೆಕ್ಟಾಗಿ ಇಲ್ಲದೆ ಇರೋ ಕಡೆ, ಆ ನೀರು ಬಸ್ತೋಗ್ತಕ್ಕಂಥ ವ್ಯವಸ್ಥೆ ಇಲ್ಲದೆ ಇರೋ ಕಡೆ ಬಹುಮುಖ್ಯವಾಗಿ ಇನ್ನೊಂದು ಬರ್ತಕ್ಕಂಥ ಒಂದು ಶಾರೀರಿಕ ಅಸ್ವಸ್ಥತೆ ಅಂದರೆ ಅದು ಇಡಿಮುಂಡಿಗೆ. ಎಷ್ಟೊಂದು ಜನ ರೈತರು ಇದ್ರ ಏನು ಅನ್ಕೋತಾರೆ ಅಂದರೆ ಇಡಿಮುಂಡಿಗೆ ಅಂದರೆ ಒಂದು ರೋಗ ಅಂತ ಅನ್ಕೋತಾರೆ. ಇದು ಫಸ್ಟ್ ಇನಿಷಿಯಲ್ ಸ್ಟೇಜಲ್ಲಿ ಹೆಂಗೆ ಬರುತ್ತೆ ಅಂತಂದರೆ ಈ ಎಲೆಗಳೆಲ್ಲ ಸ್ವಲ್ಪ ಗಟ್ಟಿ ಆಗ್ತಾ ಹೋಗುತ್ತೆ, ಕ್ರಿಂಕಲ್ಡ್ ಆಗುತ್ತೆ, ಒಂಥರ ಕ್ರಿಂಕಲ್ಡ್ ಶೇಪ್ ಅಂತ ಹೇಳ್ತೀರಿ, ಮುಡ್ರ ಆದಂಗೆ ಆಗುತ್ತೆ. ಈ ಎಲೆಗಳೆಲ್ಲ ರೋಸೆಟ್ ಶೇಪಲ್ಲಿ ಅಂದರೆ ಈ ಗುಂಚ ಮಾಡ್ದಂಗೆ ಈ ಎಲೆಗಳು ಬಾಗಲ್ಲ, ಎಲೆಗಳು ಹೋಗ್ತಾ ಹೋಗ್ತಾ ಗುಂಚ ಆದಂಗೆ ಆಗುತ್ತೆ. ಒಂಥರ ಹೂ ಗುಂಚ ನೋಡಿದಿರಲ್ಲ ಆ ಥರ ಎಲೆಗಳು ಗುಂಚ ಆಗ್ತವೆ. ಮತ್ತೆ ಈ ಇಂಟರ್ನೋಡಲ್ ಲೆಂತ್ ಅಂತ ಕರಿತೀವಿ. ಈ ಅರೇಕಾ ನೆಟ್ಟಲ್ಲಿ ನೋಡಿಂದ ಒಂದು ಗೆಣ್ಣಿಂದ ಇನ್ನೊಂದು ಗೆಣ್ಣಿಗೆ ಏನು ಡಿಸ್ಟೆನ್ಸ್ ಇದೆ ಅದು ಇಂಟರ್ನೋಡಲ್ ಲೆಂತ್ ಅಂತ ಹೇಳ್ತೀವಿ. ಇಡಿಮುಂಡಿಗೆ ಬಂದಿರತಕ್ಕಂಥ ಆ ಮರದಲ್ಲಿ
ಆ ಇಂಟರ್ನೋಡಲ್ ಲೆಂತ್ ಅನ್ನೋದು ಹೋಗ್ತಾ ಹೋಗ್ತಾ ತುಂಬ ಕಡಿಮೆ ಆಗ್ತಾ ಹೋಗುತ್ತೆ. ಹಂಗಾದ್ರೆ ಇಡೀ ಮುಂಡಿಗೆ ಬರೋದಕ್ಕೆ ಮೇನ್ ಕಾರಣಗಳು ಅಂತಂದರೆ ಇದು ರೈತರು ಅಂದ್ಕೊಂಡಿರೋ ಥರ ಯಾವುದೇ ಒಂದು ಫಂಗಸ್ಸು, ಬ್ಯಾಕ್ಟೀರಿಯಾ, ವೈರಸ್ ಆಗಿರ್ಬೋದು ಯಾವುದರಿಂದ ಬರ್ತಕ್ಕಂಥದ್ದಲ್ಲ. ಇದು ಮೊದಲು ಹೆಂಗೆ ಬರುತ್ತೆ ಅಂತಂದರೆ ಎಲ್ಲಿ ನೀರು ಬಸಿಯಲ್ವೋ, ಕರೆಕ್ಟಾಗಿ ನೀರು ಹಿಂಗಲ್ವೋ, ಭೂಮಿಯಲ್ಲಿ ಗಟ್ಟಿಯಾಗಿರುತ್ತೋ, ಬಿದ್ದ ಮಳೆ ನೀರನ್ನ ಭೂಮಿ ಹಿಂಗಿಸ್ಕೊಳೋ ಶಕ್ತಿ ಎಲ್ಲಿ ಕಳ್ಕೊಂಡಿರುತ್ತೋ, ಅಥವಾ ಬಸಿಗಾಲೆಗಳು ಎಲ್ಲಿರಲ್ವೋ ನೀರನ್ನ ಹರಿಸ್ಕೊಂಡು ಹೋಗೋದಕ್ಕೆ, ನೀರು ನಿಂತ್ಕೊಳ್ಳೋ ಜಾಗದಲ್ಲಿ ಇದು ತುಂಬ ಬೇಗ ಬರುತ್ತೆ, ಡ್ರೈನೇಜ್ ಇಲ್ಲದೆ ಇರೋ ಜಾಗದಲ್ಲಿ. ಆದ್ರಿಂದ ಮೊದಲು ಬಸಿಗಾಲುಗಳು ಮಾಡ್ಕೊಳೋದು, ಅಥವಾ ಈ ಭೂಮಿ ಬಯಾಲಜಿನ ಚೆನ್ನಾಗಿ ಮಾಡ್ಕೋಬೇಕು. ಈ ಎರೆಹುಳ, ಮೈಕ್ರೋಬ್ಸ್ ಎಲ್ಲ ಭೂಮಿಯಲ್ಲಿ ಚೆನ್ನಾಗಿ ಡೆವಲಪ್ ಆದರೆ ಅದು ಏನು ಮಾಡುತ್ತೆ ಅಂದರೆ ಎರೆಹುಳಗಳ ಮೂಮೆಂಟಲ್ಲಿ ಒಂದು ಎರೆಹುಳ 10 ರಿಂದ 12 ಅಡಿ ಆಳದವರೆಗೂ ಹೋಗುತ್ತೆ. ಅದು ಹೋಗಿದ್ದ ದಾರಿಯಲ್ಲೇ ಬರಲ್ಲ, ಹೋಗೋದೊಂದು ದಾರಿಲಿ ಹೋಗುತ್ತೆ, ಬರೋದೊಂದು ದಾರಿಲಿ ಬರುತ್ತೆ. ಈ ಹೋಗ್ತಾ ಹೋಗ್ತಾ ಈ ಮೂಮೆಂಟಲ್ಲಿ ಏನಾಗುತ್ತೆ ಅಂತಂದರೆ ಈ ಭೂಮಿಯಲ್ಲೆಲ್ಲ ರಂಧ್ರಗಳಾಗ್ತವೆ. ಈ ರಂಧ್ರಗಳಾಗ್ತಿದ್ದಂಗೆ ಏನಾಗುತ್ತೆ ಅಂದರೆ ಆ ರಂಧ್ರಗಳಲ್ಲಿ ನೀರು ಹಿಂಕಣುತ್ತೆ ಚೆನ್ನಾಗಿ. ಈ ಬಿದ್ದ ಮಳೆ ನೀರು ಯಾವಾಗ ನೀರು ಚೆನ್ನಾಗಿ ಹಿಂಕಣುತ್ತೋ ಆ ಇಡಿಮುಂಡಿಗೆ ರೋಗ, ಇಡಿಮುಂಡಿಗೆ ಏನು ಶಾರೀರಿಕ ಅಸ್ವಸ್ಥತೆ ಅಂತ ಹೇಳ್ತೀವಿ ಅದು ಕಾಣಿಸ್ಕೊಳ್ಳೋದು ಕಡಿಮೆ ಆಗ್ತಾ ಹೋಗುತ್ತೆ. ಆದ್ದರಿಂದ ನೀವು ಏನೇ ಮಾಡಿದ್ರು ಬೇರೆ ಮೆಥಡ್ಸಲ್ಲಿ ಇದನ್ನು ಕೆಮಿಕಲ್ಲು ಏನೇನೋ ಹಾಕಿ ಏನೇ ಮಾಡಿದ್ರೂ ನೀವು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಆದ್ದರಿಂದ ಸಾಯಿಲ್ನ ನೀವು ರೀಜನರೇಟ್ ಮಾಡ್ಕೋಬೇಕು. ರೀಜನರೇಟ್ ಮಾಡ್ಕೊಂಡು ಅರ್ಥವರ್ಮ್ನ ಮತ್ತು ಮೈಕ್ರೋಬ್ಸ್ನ ಪಾಪ್ಯುಲೇಷನ್ನ ಯಾವಾಗ ಮಣ್ಣಲ್ಲಿ ಹೆಚ್ಚು ಮಾಡ್ಕೋತೀರಾ ಅವಾಗ ಆಟೋಮೆಟಿಕ್ಕಾಗಿ ನೀರು ಬಸ್ದೋಗುತ್ತೆ, ನೀರು ಹಿಂಕೊಳ್ಳುತ್ತೆ ಭೂಮಿಗೆ. ಆವಾಗ ಇಡಿಮುಂಡಿಗೆ ಅಂತಕ್ಕಂಥ ಒಂದು ಶಾರೀರಿಕ ಅಸ್ವಸ್ಥತೆ ನಿಮಗೆ ಕ್ರಮೇಣವಾಗಿ ಕಡಿಮೆ ಆಗ್ತಾ ಬರುತ್ತೆ. ನೋಡಿದ್ರಲ್ಲ ರೈತ ಮಿತ್ರರೇ, ಇನ್ನೇನು ಅರೆಕನೆಟ್ಟಲ್ಲಿ ಬರ್ತದೆ ಒಂದು 5-6 ಮೇಜರ್ ಕಾಯಿಲೆಗಳು ಏನು ಬರ್ತಾ ಇದ್ದಾವೆ ಅವೆಲ್ಲ ತುಂಬ ಫಂಗಸ್ಸಿಂದ ಬರ್ತಕ್ಕಂಥದ್ದೇ. ಸಾಯಿಲ್ ಬಯಾಲಜಿ ಯಾವಾಗ ಹಾಳಾಗುತ್ತೋ ಈ ಥರ ಪ್ಯಾಥೋಜನ್ ಡೆವಲಪ್ ಆಗಿ ಈ ಥರ ರೋಗಗಳನ್ನ ಡೆವಲಪ್ ಮಾಡುತ್ತೆ. ಇದೇ ರೀತಿ ನಿಮ್ಮ ತೋಟದಲ್ಲಿ ಏನಾದರೂ ಈ ಥರ ಸಮಸ್ಯೆಗಳು ಇಲ್ಲ ಬೇರೆ ಬೇರೆ ರೀತಿ ಯಾವ್ದಾದ್ರು ಸಮಸ್ಯೆಗಳು ನಿಮ್ಗೆ ಏನಾದರೂ ಕಾಣಿಸ್ತಾ ಇದ್ದರೆ ಈ ಕೆಳಗಡೆ ಕಾಣ್ತಿರೋ ನಂಬರ್ಗೆ ಈಗಲೇ ಕಾಂಟ್ಯಾಕ್ಟ್ ಮಾಡಿ. ನಮ್ಮ ಸಾಯಿಲ್ ರೀಜನರೇಟಿವ್ ಆಫೀಸರ್ಸ್ಗಳು ಎಲ್ಲ ತಾಲೂಕು, ಹೋಬಳಿ, ಡಿಸ್ಟಿಕ್ಕು, ಹಳ್ಳಿ ಲೆವೆಲಲ್ಲಿ ಎಲ್ಲರೂ ಇದ್ದಾರೆ. ಅವ್ರು ಬಂದು ತಕ್ಷಣ ನಿಮ್ಮ ತೋಟಕ್ಕೆ ಭೇಟಿ ನೀಡಿ ಅದಕ್ಕೊಂದು ಸೂಕ್ತ ಪರಿಹಾರನ ಕೊಡ್ತಾರೆ. ಧನ್ಯವಾದ.